ಥ್ಯಾಂಕ್ ಯುವರ್ ಸ್ಟಾರ್ ಅಂತ ಹೇಳ್ತೀವಿ. ನಮ್ಮ ನಕ್ಷತ್ರ ಯಾವುದು ಅಂತ ಕೇಳ್ತಾರೆ ಪೂಜೆಗೆ ಯಾವಾಗಲೂ. ಎಲ್ಲಿದೆ ನಮ್ಮ ನಕ್ಷತ್ರ? ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಅಂತ ನಮಗೆ ಗೊತ್ತಿದೆ. 5 ಪಂಚಭೂತಗಳಲ್ಲಿ ಆಕಾಶ ತತ್ವ ಮುಗಿದ ಮೇಲೆ ಬಹಳ ಸೂಕ್ಷ್ಮವಾದ ತತ್ವ ಇದು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಅದಾದಮೇಲೆ ಮನೋತತ್ವ. ಆ ಮನೋತತ್ವದಲ್ಲಿ ಪುನಃ ಅದನ್ನು ದಾಟಿದಾಗ ನಮ್ಮ ಮನಸ್ಸು ಅನ್ನೋದು ಮನೋಬುದ್ಧಿ ಅಹಂಕಾರ ಅಂತಃಕರಣ ದಾಟಿದಾಗ ಒಂದು ದೊಡ್ಡ ಸ್ಪೇಸ್ ಇದೆ. ಆಕಾಶದಿಂದ ಮೇಲೆ ಅದು ವ್ಯೋಮ. ಆ ಧ್ಯಾನದಲ್ಲಿ ನಿಮಗೆ ಗೊತ್ತಾಗತ್ತೆ, ನಮ್ಮೆಲ್ಲರಿಗೂ ಈ ತಲೆ ಮೇಲೆ ಇಷ್ಟು ಭಾಗದಲ್ಲಿ ಆ ಫೀಲ್ ಆಗುತ್ತೆ, ಆ ಸ್ಪೇಸ್ನ ಆರಾ ಅಂತ ಹೇಳ್ತೀವಿ, ಆ ಪ್ರಭಾವಳಿ ಅಂತ ಹೇಳ್ತೀವಿ. ಅದರ ಮೇಲೆ ಧ್ಯಾನ ಮಾಡ್ತಾ ಕೂತಿದ್ದಾಗ ನಮ್ಮೆಲ್ಲರಿಗೂ ಇವತ್ತವರೆಗೂ ಕಾಪಾಡ್ತಾ ಇರೋದು ಗ್ರೇಸ್. ಆ ಗ್ರೇಸ್ ಎಲ್ಲಿಂದ ಬಂದಿದೆ? ಒಂದು ಕಿರಣ ಆ ಒಂದು ನಕ್ಷತ್ರದಿಂದ ನಿಮಗೆ ಬರ್ತಾ ಇರುತ್ತೆ. ದಟ್ ಈಸ್ ಯುವರ್ ಸ್ಟಾರ್. ನಿಮ್ಮ ನಕ್ಷತ್ರ ಅಂದರೆ ಸದಾಕಾಲ ನಿಮ್ಮನ್ನು ಕಾಪಾಡ್ತಾ ಇರೋದು ಒಂದು ನಕ್ಷತ್ರ. ಈ ಥರ ಎಷ್ಟೋ ಕೋಟಿ 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 ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ನಕ್ಷತ್ರಗಳಿದೆ. ಎಲ್ಲರಿಗೂ ಒಂದೊಂದು ನಕ್ಷತ್ರ ಇದೆ. ಆ ನನ್ನ ನಕ್ಷತ್ರದಿಂದ ನನಗೊಂದು ಕಿರಣ ಬರ್ತಾ ಇದೆ ನಕ್ಷತ್ರದ ಮೂಲಕ. ಆ ನಕ್ಷತ್ರಕ್ಕೆ ಕಿರಣಗಳು ಬೆಳಕು ಬರ್ತಾ ಇರೋದು ಬಹಳ ದೊಡ್ಡ ಸೋರ್ಸಿಂದ. ಅದೇ